ದರಿದ್ರ ಮನೆ ಕಾಲಿಟ್ಟು 6 ತಿಂಗಳಾಯ್ತು. ಆದರೆ ನನ್ನ ಸೇಡಿನ ಕಿಡಿ ಮಾತ್ರ ಆರ್ಲೇ ಇಲ್ಲ. ಹೀಗೆ ಆದ್ರೆ ನಮ್ಮಕ್ಕನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಮುಳ್ಳು ಮುಳ್ಳಿಂದನೇ ತೆಗಿಬೇಕು. ನನ್ನ ಸಾಧನೆಯ ಕಾರ್ಯನ ಇವತ್ತು ಈ ಕ್ಷಣದಿಂದನೇ ಪ್ರಾರಂಭ ಮಾಡ್ತೀನಿ. ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅತ್ತೆ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಏನು ಬರೀ ನಿಮ್ಮ ಅತ್ತೆನ್ ಮಾತ್ರ ಕೇಳ್ತೀರಾ? ನನ್ನನ್ನೇನು ಕೇಳೋದೇ ಇಲ್ಲ, ಅಥವಾ ನಾವು ನಿಮ್ಗೇನು ಆಗ್ಬೇಕಾಗೇ ಇಲ್ವಾ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ತರ? ನೀವು ಕೂಡ ಈ ಮನೆ ಗೃಹಲಕ್ಷ್ಮಿ ಇದ್ದಾಗೆ. ನಮ್ಮ ಅತ್ತಿಗೆಯವರು ನಮ್ಮ ತಾಯಿಗಿಂತ ಹೆಚ್ಚು, ಇನ್ನು ನೀವು ನಾದ್ನಿ ಆದ್ರೂ ನಮ್ಮ ತಂಗಿಗಿಂತ ಹೆಚ್ಚು. ಹೀಗಿರ್ಬೇಕಾದ್ರೆ ಯಾಕೆ ಇಷ್ಟೊಂದು ಬೇಸರ ಮಾಡ್ಕೋತಾ ಇದ್ದೀರಾ? ಛೇ 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 ನಾನು ಯಾಕೆ ಬೇಸರ ಮಾಡ್ಕೊಳ್ಳಿ? ಬಾ, ನೀವೇನು, ನಿಮ್ಮ ಗುಣ ಎಂಥದ್ದು, ನಿಮ್ಮ ಸ್ವಭಾವ ಎಂಥದ್ದು ಅಂತ ತುಂಬಾ ಚೆನ್ನಾಗಿ ಗೊತ್ತು. ನೀವು ಹೇಗೆ ಅಂದ್ರೆ ಅಮಾಯಕ ಹೆಣ್ಮಕ್ಳನ್ನ ನಂಬಿಸಿ ಪ್ರೀತಿ ಮಾಡ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಪ್ರೀತಿ ಆಸೆಗಳನ್ನ ಉಣಿಸಿ ನಿಮ್ಮ ಆಸೆಗಳೆಲ್ಲ ತೀರಿಸ್ಕೊಂಡ ಮೇಲೆ ಅವರನ್ನ ನಡು ನೀರಲ್ಲಿ ಕೈ ಬಿಡೋ ನೀಚ ಅಂತಾನೂ ಗೊತ್ತು. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ನಾನು ಅಂತ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿ ಬಂದಿರೋನಲ್ಲ. ಒಂದು ಗೌರವಸ್ಥ ಕುಟುಂಬದಲ್ಲಿ ಹುಟ್ಟಿ ನನ್ನ ಅಣ್ಣ ಅದಕ್ಕೆ ಕೈ ತುತ್ತಿಂದು ಬೆಳೆದಿರೋ ದೇಹ ಇದು. ನನ್ನ ರಕ್ತ ಕಣಕಣಗಳಲ್ಲೂ ನನ್ನ ಅಣ್ಣ ತೋರಿಸ್ಕೊಡ್ತಿರುವಂತ ಸಹನೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆ ಮಾತ್ರ ಹೊರತು ಕ್ಷಣಿಕ ಸುಖಕ್ಕೆ ಹೆಣ್ಣು ಮಕ್ಕಳನ್ನು ಭೋಗದ ವಸ್ತುವಾಗಿ ನೋಡುವಂತ ಕಟುಕ ನಾನಲ್ಲ. ನಾಲ್ಗೆ ಬಿಗಿಡ್ ಮಾತಾಡಿ. ನಾನ್ ಯಾಕೋ ನಾಲ್ಗೆನ ಬಿಗಿಡ್ದು ಮಾತಾಡ್ಬೇಕು? ನನ್ನ ಅಕ್ಕ ದೀಪನಿಗೆ ಪ್ರೀತಿ ಆಸೆ ತೋರಿಸಿ ನೀನ್ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸಿಕೊಂಡ ಮೇಲೆ ಅವಳನ್ನ ಕೊಲೆ ಮಾಡಿದ ನೀಚ ಅಲ್ವೇನೋ ನೀವು? ಅಯ್ಯೋ ದೇವ್ರೇ, ನೋಡಿ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೀರಾ. ದೀಪಳನ್ನ ಪ್ರೀತಿ ಮಾಡಿದ್ದು ನಿಜ, ಆದ್ರೆ ನಂಬಿಸಿ ನಡು ನೀರಿನಲ್ಲೇ ಕೈ ಬಿಡೋನಲ್ಲ. ನನ್ನ ಅವಳ ಪ್ರೀತಿ ಎಷ್ಟೆಂದು, ಅವಳು ನನ್ನ ಆರಾಧ್ಯ ದೇವತೆ, ಅವಳು ನನ್ನ ಪ್ರೀತಿಯ ಉಸಿರು. ನನ್ನ ಅವಳ ಪ್ರೀತಿ ಅಮರವಾದದ್ದು. ಅವಳಿಗೋಸ್ಕರ ನನ್ನ ಹೃದಯದಲ್ಲಿ ಪ್ರೀತಿ ಗೋಪುರವನ್ನೇ ಕಟ್ಕೊಂಡಿದ್ರೆ, ಆದ್ರೆ ಆ ವಿಧಿ ನಮ್ಮನ್ನ ದೂರ ದೂರ ಹೋಗಿ ಮಾಡ್ಬಿಟ್ಟು. ನಿಮ್ ಪ್ರೀತಿ ಕತೆ ಕೇಳ್ತಿದ್ರೆ ಅಯ್ಯೋ ಅಯ್ಯೋ ಅನ್ನಿಸ್ಕೊಳ್ಳ. ನಾನು ದೀಪ ಅಲ್ಲ ಕಣೋ, ತಾರಾ. ನೀನು ಹೇಳಿದ ಕತೆನೆಲ್ಲ ನಂಬುವಷ್ಟು ಗುಗ್ಗು ನಾನಲ್ಲ ಮರಿ ಅಲ್ವೋ? ನಮ್ಮಕ್ಕ ದೀಪ ಅಮ್ಮಾಯಕಿ ಕಣೋ, ಮುಗ್ದೆ. ಈ ಪ್ರಪಂಚನ ಏನು ಅಂತ ತಿಳಿದೆ ಇರಷ್ಟ ಮುಗ್ದೆ. ಅಂತವಳ ಮನಸ್ಸಲ್ಲಿ ಪ್ರೀತಿ ಆಸೆನ ಬಿತ್ತು. ನಿನ್ನ ಆಸೆಗಳು ತೀರಿಸ್ಕೊಂಡ ಮೇಲೆ ಅವಳನ್ನ ಕೊಲೆ ಮಾಡಿದ್ಯಲ್ಲ, ನಿನ್ನಂತ ಕೊಲೆ ನಾನು ಏನಂತ ಹೇಳಿ ನಿಮ್ಗೆ? ನಾನು ಯಾವ ರೀತಿ ನಿಮ್ಮನ್ನ ನಂಬಿಸ್ತಿ? ನೋಡಿ, ಚುಚ್ಚು ಮಾತುಗಳಿಂದ ನನ್ನ ಮನಸ್ಸನ್ನ ಚುಚ್ಚಬೇಡಿ. ನನ್ನ ಮನಸ್ಸು ವಿಶಾಲವಾದುದು. ನನ್ನ ನಂಬಿಸಿ ನಡು ಬೀದಿನಲ್ಲೇ ಕೈ ಬಿಡೋನಲ್ಲ. ನನ್ನ ಪ್ರೀತಿ ಎಷ್ಟೆಂದು ತೋರಿಸೋದಕ್ಕೆ ಇದು ದ್ರೋಹೋಪಯೋಗವಲ್ಲ. ನನ್ನ ನಿರ್ಮಲವಾದ ಪ್ರೀತಿಯೇ ನನ್ನ ಬಾಳಿಗೆ ಮುಳ್ಳ. ನನ್ನ ಪ್ರೀತಿ ಕುಡಿಲು ಸಿಡಿಲು ಹಾರ್ಬಡಗೆ ಸಿಕ್ಕಿ ನುಚ್ಚು ನೂರಾಗ್ಬಾರ್ದು ಅಂತ ಆಶಾ ಭಾವನೆಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಆ ಪ್ರೀತಿ ನನ್ನಿಂದ ಇಷ್ಟು ಬೇಗ ದೂರ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ನಿಮ್ಮ ಕೈ ಮುಗ್ದು ಬೇಡ್ಕೋತೀನಿ, ನಿಮ್ಮ ಕೈ ಮುಗ್ದು ಬೇಡ್ಕೋತೀನಿ, ನನ್ನನ್ನು ಅರ್ಥ ಮಾಡ್ಕೊಳ್ತೀನಿ. ಅಯ್ಯೋ ಅಯ್ಯೋ, ಯಾರಾದ್ರೂ ಫೋನ್ ಮಾಡಿ. ಅಯ್ಯೋ, ಕೈ ಬಿಡಿ.
ಮಾತು ಅಂತ ಆಡ್ತಾ ಇದ್ಯಾ? ನಾನು ನಿನ್ ರಕ್ತ ಹಂಚ್ಕೊಂಡ್ಬಿಟ್ಟಿರೋ ಹಣ್ಣ ಕಣು. ಸತ್ಯಾಂಶ ಏನಂತ ನಿನ್ನ ಹೆಂಡ್ತಿನ ಕೇಳು. ಏನು ಅಂತ ಹೇಳಿ ಅಂದ್ರೆ, ಅಯ್ಯೋ, ದಿನ ಬಂದು ಬಂದು ನನ್ ಪ್ರೀತಿ ಮಾಡು ಅಂತಿದ್ದ. ಆ ವಿಷಯ ನೀನು ಏನ್ ನೋಡ್ಕೋತೀನಿ, ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ಕೊಂಡು ನೋಡ್ಕೊಂತೀನಿ ಅಂತ ಗೋಳಾಕೋತಿದ್ದ. ನಾನು ಒಪ್ಕೊಂಡಿಲ್ಲ ಅಂತ ಇವತ್ತು. ಬಾಯ್ ಮುಚ್ಚಮ್ಮ, ನಾಲ್ಗೆ ಇದೆ ಎಂದು ಬಾಯ್ ಬಂದಂಗ ಮಾತಾಡ. ನಿಜ ಏನಂತ ನಿನ್ ಗಂಡನ್ಗೆ ಹೇಳು, ಇಲ್ಲ ಅಂದ್ರೆ ನಿನ್ನ ಸಂಶಯ ಭೂತ ಅಣ್ಣ ತಮ್ಮರ ದೂರ ಮಾಡಿದ. ಸಂಶಯ ಭೂತ ಅಣ್ಣ ತಮ್ಮರ ದೂರ ಮಾಡಿದ. ಸತ್ಯವೇನೆಂದು ಅರಿಯದ ಮನಕ್ಕೆ ಚೂರಿ ಹಾಕಿತ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ. ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ನಿನ್ನ ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೂ ಏಸ್ಕೆ ಆಗುತ್ತೆ. ನೀನು ಇಷ್ಟೊಂದು ಕಾಮುಕನಾಗಿ ಹೊತ್ತಿಗೆ ನಾದ್ನಿ ಎನ್ನದೆ ಕಾಮ ದೃಷ್ಟಿಯನ್ನು ಮೀರಿ ಅವರನ್ನು ಬಲಾತ್ಕಾರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಯೋಗ್ಯತೆಗಿಷ್ಟು. ಏನಂದೆ? ನನ್ನನ್ನು ಕಾಮುಕಾಂತ್ಯ ನಿನ್ನ ಬಿಡಣ್ಣ. ಏನೋ ಮಾಡ್ತೀಯಾ? ಮಾಡಲ್ಲ, ಮಾಡಿ ತೋರಿಸ್ತೀನಿ ನಿನ್ನ. ನನ್ನನ್ನೇನಣ್ಣ ಕೇಳ್ತೀರಾ? ನನ್ನ ಅಣ್ಣ ಅನ್ಸ್ಕೊಂಡಿರೋ ಪ್ರಾಣಿ ಇಲ್ಲಿ ನಿಂತಿದೆಯಲ್ಲ, ಹಿರಿಯವರಾಗಿ ನೀವು ಅವನ್ ಮಾತು ಕೇಳಿ ಆನಂದ ಪಡಿ. ಏನಪ್ಪ, ಯಾಕೀಗೆಲ್ಲ ಮಾತಾಡ್ತಾ ಇದೀಯಾ? ಅಣ್ಣ ಅನ್ನೋ ಗೌರವ ಇಲ್ದೆ ಏನೇನೋ ಮಾತಾಡ್ತಿದ್ಯಲ್ಲ, ಅಂತದೇನಾಯ್ತು ಅಂತ ಹೇಳು. ಏನಾಯ್ತು ಅಂತ ಮುಚ್ಚಿಡ್ದೆ ಬಿಚ್ಚೇನು? ಈ ಮನೇಲಿ ಏನ್ ಹೇಳ್ತದೆ? ಅವನನ್ನೇನು ಹೇಳ್ತಾನೆ? ತಮ್ಮನ ಹೆಂಡ್ತಿನ ಸ್ವಂತ ತಂಗಿನೋ ಅಕ್ಕನೋ ಅಂತ ನೋಡೋದು ಬಿಟ್ಟು ಅವಳನ್ನ ಮೇಲೆ ಬಲಾತ್ಕಾರ ಮಾಡಕ್ ಹೋಗಿದ್ದೆ ಅಂತ ಯಾವ ದರಿದ್ರ ಬಾಯಲ್ಲಿ ಹೇಳ್ತಾನೆ? ತಾರಾ, ಸುಮ್ನೆ ಏನೇನೋ ಮಾತಾಡ್ಬೇಡ. ನಿಂತ ನೀರಲ್ಲಿ ಕಾಲಿಟ್ಟು ಕದಲಕ್ ಹೋಗ್ಬೇಡ. ವಿನಯ್ ಏನು, ಅವನು ಗುಣ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅಕ್ಕೆ ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ? ಇವನಾಡಿದ ಒಂದೊಂದು ಮಾತುಗಳನ್ನು ನಾನು ಮರೆಯಲ್ಲಿ ನಿಂತು ನೋಡಿದ್ದೇನೆ. ನೀವು ಇವನ್ ಪರ ವಹಿಸ್ಕೊಂಡು ಮಾತಾಡಬೇಡಿ. ವಿಶಾಲ್, ಪರ ವಿರೋಧ ಮಾಡೋಕೆ ನನ್ನ ಮಧ್ಯವರ್ತಿಯಲ್ಲ ಕಣ. ನಿಮ್ಮ ಸಾಕಿ ಬೆಳೆಸಿದ್ದು ಅಣ್ಣ ಕೇಳಿದ್ರು ನೆನಪಿರ್ಲಿ. ಯಾವುದೇ ವಿಚಾರದಾಗಲಿ ಕಣ್ಣಾರೆ ಕಂಡ್ರು ಪ್ರಮಾಣಿಸ್ಕೊಡ್ಬೇಕು. ಬಿಟ್ಕೊಡ್ಬೇಕು, ಮತ್ತೆ ಸಿಗಲ್ ಬರಲ್ಲ. ಯಾವುದೇ ವಿಚಾರ ಆಗಿರ್ಲಿ ಸಾರ ವ್ಯಕ್ತ ಮಾಡ್ಬೇಕು. ಅಣ್ಣ ಈ ರೀತಿ ಮಾತಾಡ್ದನ್ ಬಿಟ್ಟು ಸರಿಯಾಗಿ ಮಾತಾಡ್ದನ್ನ ಕಲ್ತ್ಕೊಳ್ಳಿ. ಹಾಗಾದ್ರೆ ಈ ನನ್ನ ಹೆಂಡತಿ ವಿಶಾಲ್, ನೀನಾ ಇದನ್ನು ಮಾತಾಡ್ತಾ ಇರೋದು? ನಿನ್ನ ಅಣ್ಣ ಕಣೋ, ನಿನ್ನ ಅಣ್ಣ ಅನ್ನೋ ಗೌರವ ಇಲ್ಲದೆ ಈ ತರ ಎಲ್ಲ ಮಾತಾಡ್ತಿದ್ಯಲ್ಲ. ಲೋ, ಅವರು ನಿನ್ನ ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿದ್ದಕ್ಕೆ
ಆ ಸಿದ್ದಮ್ಮಯ್ಯ ಅಂತೀನಿ. ಹೊಡಿಬೇಡಿ ಅಂದ್ರೆ ಹೊಡಿಬೇಡಿ. ಇಷ್ಟೆಲ್ಲ ಆಗ್ತಾ ಇದ್ರು ಮೌನವಾಗಿ ನಿಂತಿದೆಯಲ್ಲೋ. ಮಗನೇ ಏನಾಯ್ತು ಅಂತ ಹೇಳು. ಬಾಯ್ ಬಿಡು. ಅಣ್ಣ ಅದಕ್ಕೆ ನಾನು ಈಗೇನೇ ಹೇಳಿದ್ರು ನನ್ನ ಮಾತು ಫಲಿಸದಣ್ಣ. ನಾನು ನಿಮ್ಗೆಲ್ಲ ಅಪರಾಧಿ ತರ ಕಾಣಿಸ್ತೀನಿ. ನಿಮ್ಮ ಕೈ ಮುಗ್ ಬೇಡ್ಕೋತೀನಿ. ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ. ನೀನು ಯಾವ ತಪ್ಪು ಮಾಡಿಲ್ಲ. ನೀನು ನಿರಪರಾಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಇಲ್ಲಿ ಏನ್ ನಡೀತು ಅಂತ ಹೇಳ್ಬಿಡು. ಇವ್ರಿಗೆ ನಮ್ಗಿಂತ ಇವನ್ ಮೇಲೆ ಪ್ರೀತಿ ಜಾಸ್ತಿ. ನಾವೇ ಈ ಮನೆ ಬಿಟ್ಟು ದೂರ ಹೋಗ್ತಾರ. ವಿಶಾಲ್, ನೀನ್ ಯಾಕೋ ಮನೆ ಬಿಟ್ಟು ಹೋಗ್ತೀಯಾ? ತಪ್ಪು ಮಾಡಿದ್ದು ನಾನು, ನನ್ಗೆ ಸರಿಯಾದ ಶಿಕ್ಷೆ. ಹುಟ್ಟು ಬಟ್ಟೆಯಲ್ಲಿ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ನಿನ್ನ ಕೈ ಮುಗ್ ಬೇಡ್ಕೋತೀನಿ ಕಣೋ. ನಡೆಯೋ ಮನೆ ಒಳಗಡೆ ನಡೆಯೋ. ಧರ್ಮಣ್ಣ, ಈ ಮನೆಯಲ್ಲಿ ಇವನಿರ್ಬೇಕು ಇಲ್ಲ ನಾನಿರ್ಬೇಕು. ಇವನೇನಾದ್ರೂ ಈ ಮನೇಲಿದ್ರೆ ನಾನು ಈ ಮನೆ ಬಿಟ್ಟು ದೂರ ಹೋಗ್ತೀನಿ. ಅಯ್ಯೋ ಅಯ್ಯೋ, ನಾನೀಗೇನ್ ಮಾಡ್ಲಿ? ಈ ಧರ್ಮದ ಸಿಡಿಲು ನಡುಗಿದೆ ಮುಗಿಲು ಎದೆಗೆ ಸಿಡಿಲು ಬಡಿತೆ. ಎದೆಗೆ ಸಿಡಿಲು ಬಡಿಯಿತೆ, ಮನದ ಮುಗಿಲು ನಡುಗಿದೆ, ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ, ಹರಿಯಿತೆ ಕಂಬನಿ ಹರಿಯಿತೆ, ತಿಳಿಯದೆ ಕೋ ತಿಳಿಯದೆ. ಎದೆಗೆ ಸಿಡಿಲು ಬಡಿಯಿತೆ, ಮನದ ಮುಗಿಲು ನಡುಗಿದೆ, ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ. ಹರಿದ ಬಟ್ಟೆ ಮಾನವನ್ನು ಮುಚ್ಚಲಾರದು, ಹಳಸಿದೂಟ ಹಸಿವೆಯನ್ನು ನೀಗಲಾರದು, ಕೊಚ್ಚ ನೀರ ಶುದ್ಧ ಮಾಡಿ ಕುಡಿಯಲಾಗದು, ವೆಚ್ಚ ಮಾಡಿದ ಹಣವು ಎಂದು ತಿರುಗಿ ಬಾರದು, ಮನೆಗೆ ಹತ್ತಿ ಉರಿಯುವಾಗ ಬೆಳಕು ಏತಕ್ಕೆ, ಮನೆಯ ಹತ್ತಿ ಉರಿಯುವಾಗ ಬೆಳಕು ಏತಕ್ಕೆ, ಆ ಬೆಂಕಿಯಲ್ಲಿ ಬೆಳೆದ ಮನಕ್ಕೆ ಬದುಕು ಏತಕ್ಕೆ, ಬದುಕು ಏತಕ್ಕೆ. ಎದೆಗೆ ಸಿಡಿಲು ಬಡಿಯಿತೆ, ಮನದ ಮುಗಿಲು ನಡುಗಿದೆ, ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ.
ಮಲ್ಲೆ ಹೂವು ಬೆಳೆಯುವುದೇ, ಮಮತೆ ಇರದ ಮಕ್ಕಳಿಂದ ಪ್ರೀತಿ ಸಿಗುವುದೇ, ಹಸಿದ ಹುಲಿಯು ಸಾವಿಗಂಜಿ ಹುಲ್ಲು ತಿನ್ನುವುದೇ, ನೀತಿ ನಂಬಿ ಬದುಕಿದೆ ನಾ ನಿನಗೆ ತಿಳಿಯದೆ, ಸತ್ಯ ಧರ್ಮ ಮರೆತರೆ ಈ ಜೀವ ಉಳಿವುದೇ. ಲಕ್ಷ್ಮಿ, ಸತ್ಯ ಧರ್ಮ ಮರೆತರೆ ಈ ಜೀವ ಉಳಿವುದೇ, ನಾ ತಪ್ಪು ಹೆಜ್ಜೆ ಇಟ್ಟ ಕ್ಷಣವೇ ಮರಣ ಬಾರದೆ, ನನಗೆ ಮರಣ ಬಾರದೆ. ಎದೆಗೆ ಸಿಡಿಲು ಬಡಿಯಿತೆ, ಮನದ ಮುಗಿಲು ನಡುವಿತೆ, ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ, ಹರಿಯಿತೆ ಕಂಬನಿ ಹರಿಯಿತೆ, ತಿಳಿಯದೆ ಏಕೋ ತಿಳಿಯದೆ. ಎದೆಗೆ ಸಿಡಿಲು ಬಡಿಯಿತೆ, ಮನದ ಮುಗಿಲು ನಡುವಿತೆ, ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ. ಯಾವ ತಪ್ಪು ಮಾಡಿ ನನ್ನ ತಂಗಿ ಸಮರಾದಂತ ತಾರನಾದ್ನಿಯನ್ನ ನಾನು ಯಾವ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಅಣ್ಣ. ಆ ರೀತಿ ನೋಡಿದ್ದೆ ಆದ್ರೆ ಈ ನನ್ನ ಕಣ್ಣಿನ ಕಡೆ ದೃಷ್ಟಿಯೇ ಹಿಂಗಿ ನಿನ್ನ ಆದರ್ಶದಲ್ಲಿ ಬೆಳೆದ ನಾನು ನಿನ್ನ ಹೆಸರಿಗೆ ಯಾವತ್ತಿಗೂ ಕಳಂಕ ತರುವ ಕೆಲಸ ನಾನು ನೀಚ ಮಾಡಲಿಲ್ವಣ್ಣ. ಇವತ್ತಿನ ದಿನ ನಾನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ. ಇಂದಲ್ಲ ನಾಳೆ ಸತ್ಯ ಎನ್ನುವುದು ಗೊತ್ತಾಗುತ್ತೆ. ಅಲ್ಲಿ ತನಕ ನಾನು ಈ ಕೆಟ್ಟ ಮುಖವನ್ನು ತೋರಿಸಲಾರೆ. ವಿಕಟ ವಿಧಿಯಲ್ಲಿ ಸಿಲುಕಿದ ಮನುಷ್ಯ ಸತ್ತರೇನೋ ಸತ್ತರೇನೋ. ಹಣೆ ಬರೆದ ಭಗವಂತನ ಲೀಲೆ ಅಳಿಸುವವರು ಯಾರು? ಒಟ್ಟಲ್ಲಿ ಈ ಧರ್ಮಣ್ಣನ ಮನೆ ನುಚ್ಚು ನೂರಾಗೋಯ್ತು.
ಆದಷ್ಟು ಬೇಗ ಏನಾದ್ರೂ ಪರಿಹಾರ ಹುಡುಕಿ ಅಂದ್ರೆ ನಮ್ಮ ಮಕ್ಕಳು ನಮ್ ಕಣ್ ಮುಂದೆನೆ ಇರ್ಬೇಕು ಅಂದ್ರೆ ಅವ್ರು ಹಗಲೊತ್ತು ನನ್ನಿಂದ ನೋಡಕ್ಕಾಗಲ್ಲ. ನನಗೆ ನೀವ್ ಯಾಕೆ ಇಷ್ಟೊಂದು ವ್ಯಥ ಪಡ್ತಿದ್ದೀರಾ? ನಾನು ಈ ಮನೆಯಿಂದ ಹೊರಹೋಗ್ತಾ ಇದ್ದೀನಿ ಅಷ್ಟೇ, ನಿಮ್ಮ ಮನಸ್ಸಿಂದಿಲ್ಲ. ಇಷ್ಟು ದಿನ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಇಷ್ಟು ಎತ್ತರ ಬೆಳೆಸಿದ್ದೀರಿ. ನಿಮ್ಮನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ನಾನು ಈ ಮನೆ ಬಿಟ್ಟು ಹೋಗ್ತಾ ಇಲ್ಲ, ನಿಮ್ಮನ್ನ ಹೃದಯದಲ್ಲಿ ತುಂಬ ಹೋಗ್ತಾ ಇದ್ದೀನಿ ಅಷ್ಟೇ. ಹಾಗಾದ್ರೆ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನೀನೇ ನಿರ್ಧಾರ ಮಾಡ್ಕೊಂಡಿದೀಯ? ಬೇಡ ಮಗನೇ. ಇಲ್ಲೋಡು, ತಾರಾ ಮತ್ತು ವಿಶಾಲ್ ಕಾಲಿಡ್ದು ಅವ್ರ ಕಾಲಿಡ್ದು ಬೇಡ್ಕೊಂಡು ಈ ಮನೇಲಿ ದಯವಿಟ್ಟು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ. ನೀವ್ಯಾಕಕ್ಕೆ ಅವ್ರ ಕೈ ಕಾಲಿಡ್ತೀರಾ? ಸತ್ಯ ಸಂಗತಿ ಏನೆಂಬುದು ಕಾಲಕ್ರಮೇಣ ಗೊತ್ತಾಗುತ್ತೆ. ಹಾಗೆ ನಾನೇ ನಿಮ್ಮ ಮತ್ತೆ ಬಂದು ಸೇರ್ತೀನಿ. ಒಂದೇ ಮನಸ್ಸಿನ ನಂಗೆ ಆಶೀರ್ವಾದ ಮಾಡೋಣ. ನಾನು ಅಂತ ಆಶೀರ್ವಾದ ಮಾಡ್ಲು. ಹೊರ ಹುಟ್ಟಿದ ತಮ್ಮನಿಗೆ ಒಂದು ತುತ್ತು ಅನ್ನ ಹಾಕ್ತಲೇ ಆಸ್ತಿ ಆಗ್ತೀನಿ ಅಂತ. ಅಯ್ಯೋ ಇಲ್ಲ, ಏನು ತಪ್ಪು ಮಾಡ್ದ ನೀನು? ನಿನಗೆ ತಪ್ಪಿದ ಹೊರೆ ಹೊರಿಸಿ ಕಾಣದಂತೆ ಸುಮ್ಮನಿದ್ದು ನಿನ್ನನ್ನು ಮನೆಯಿಂದ ಹೊರ ಹಾಕ್ಲ. ಅಯ್ಯೋ ಗೊತ್ತಾ, ನನ್ನ ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಕಳಂಕ ಮುಕ್ತನಾಗಿ ಮನೆಗೆ ಬೇಗ ಬಾಪ್ಪ. ನೀವು ಕೂಡ ಆಶೀರ್ವಾದ ಮಾಡೋದಕ್ಕೆ ಭಗವಂತ, ಕಣ್ಣುಗಳಾಗಿದ್ರೆ, ಆದ್ರೆ ಇವತ್ತು ಒಂದು ಕಣ್ಣು ನನ್ನನ್ನ ಬಿಟ್ಟು ಹೋಗ್ತಾ ಇದೆ. ಏನ್ ಮಾಡ್ಲಿ ಮಗನೇ? ನಿನ್ನ ಕಷ್ಟಗಳೆಲ್ಲ ದೂರ ಆಗಿ ನೀನ್ ನಡೆಯೋ ದಾರಿ ಎಲ್ಲ ಸುಖಕರವಾಗಿರ್ಲಿ. ನೀ ನಡೆವ ಹಾದಿಯ
ನಮ್ಮ ಮಾಡೋ ಕಣ್ಣೀರ ಕೋಡಿಯಾಗಿ ಕಡೆಗೆ ಸಾಗುತ್ತೆ. ಇರುವುದರ ಹುಟ್ಟಿ ಕಷ್ಟಗಳ ಸರಮಾಲೆಯನ್ನು ಹೊತ್ತು ಇನ್ನು ಕೆಲವೇ ದಿನಗಳಲ್ಲಿ ಮಣ್ಣಾಗುವ ಕಾಣ್ತಾ ಇದೆ. ಯಾರು ಕಣ್ಣಿದ್ದು ಕೂಡ ಉಡಬೇಡ, ಕಣ್ಣಿದ್ದು ಕೂಡ ಉಂಟೆ. ಇನ್ನು ಈ ಪಾಪಿ ಜೀವಂತವಾಗಿ ಬದುಕಿಲ್ಬಾರ್ದು ಸಣ್ಣ. ಹೇಳಿದ್ರೆ ನನ್ನ ಮಾತು ಕೇಳಿ. ಇಲ್ಲ ರೀ, ನನ್ನ ಮಾತು ಕೇಳಿ ಅಂದ್ರೆ ನೀವೇ ಈ ರೀತಿ ಧೈರ್ಯ ಕಟ್ರೆ ಹೇಗ್ರಿ? ದಯವಿಟ್ಟು ದಯವಿಟ್ಟು ಈ ರೀತಿ ಧೈರ್ಯ ಕೆಡ್ಬೇಡಿ ಅಂದ್ರೆ ನೋಡಿ, ಬಂದಂತ ಸಮಸ್ಯೆಗಳನ್ನ ತಾಳ್ಮೆಯಿಂದ ಎದುರಿಸೋಣ. ನನ್ನ ಮಾತು ಕೇಳಿ ಅಂದ್ರೆ ನನ್ನ ಮಾತು ಕೇಳಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಂದ್ರೆ ಸಣ್ಣ ನನ್ನ ಕಣ್ಣುಗಳು ಯಾಕೋ ಒಂದು ಕವಿದ ತರ ಕಾಣ್ತದೆ. ಏನು ಕಾಣ್ತಿಲ್ಲ ಸರಳ. ನನ್ನ ಸುತ್ತಲೂ ಕತ್ತಲು ಒರೆಸಿದೆ. ಅಯ್ಯೋ, ಈ ಧರ್ಮಣದ ಕತೆ ಇನ್ನು ಮುಗಿಯಿತು. ಇಲ್ಲಿ ನೋಡಿ, ಏನೇನೋ ಮಾತಾಡ್ಬೇಡಿ ಅಂದ್ರೆ ನಿಮಗೇನು ಆಗಿಲ್ಲ. ನೀವು ಸ್ವಲ್ಪ ಆಯಾಸ ಆಗಿದೆ ಅಲ್ವಾ, ಅದಕ್ಕೆ ಹೀಗಾಗುತ್ತೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಅಂದ್ರೆ ಆಹಾ